ಅಷ್ಟೊಂದ್ ತಲೆ ಕೆಟ್ಟವಳಲ್ಲ. ಹಾಗಲ್ಲ ಚಿಕ್ಕಮ್ಮ, ಇನ್ನು ಜೀವನದಲ್ಲೇ ನಾನು ಸಿನಿಮಾವನ್ನ ನೋಡ್ಬಾರ್ದಂತೆ. ಈ ಮನೆಗ್ ಬಂದು ಕಣ್ಣು ಹೋಗಿದೆ ಅಂತ ಆಡಿದ ನಾಟಕ, ನಮ್ಮಪ್ಪ ಸತ್ತು ಹೋದ್ರು ಅಂತ ಮಾಡಿದ ನಾಟಕ, ಇದೆಲ್ಲ ಏನಾದ್ರೂ ಬಯಲಾದ್ರೆ ದೊಡ್ಡಪ್ಪ ನನ್ನ ಒಂದು ಕ್ಷಣ ಕೂಡ ಬದುಕಕ್ ಬಿಡಲ್ಲ. ಇಷ್ಟ ದಿನ ನನ್ ಪಟ್ಟಿದ ಕಷ್ಟ ಎಲ್ಲ ಹೊಳೆಲ್ ತೊಳ್ದಿರೋ ಹುಣ್ಸೆ ತರ ಆಗೋಗುತ್ತೆ ಚಿಕ್ಕಮ್ಮ. ಹೊಳೆಲಿ ಹುಣ್ಸೆಣ್ ತೊಳ್ದಿರೋ ತರ ಆದ್ರೆ ಏನು, ನಿನ್ ಕಣ್ಣಲ್ಲಿ ಕಣ್ಣೀರ್ ಬಂದ್ರೆ ನನಗೇನು? ಚಿಕ್ಕಮ್ಮ ಚಿಕ್ಕಮ್ಮ ಪ್ಲೀಸ್ ಚಿಕ್ಕಮ್ಮ, ನನ್ ಮಾತ್ ಕೇಳ್ ಚಿಕ್ಕಮ್ಮ. ನನ್ಗೂ ಸಿನಿಮಾ ಅವನ್ಗೂ ಮದ್ವೆ ಆದ್ಮೇಲೂನು ನೀನ್ ಈ ಮನೇಲೆ ಇರ್ತೀಯ ಅಲ್ವಾ? ಹೇಗಾದ್ರೂ ಮಾಡಿ ಎಷ್ಟೇ ಕಷ್ಟ ಆದ್ರೂ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ಸ್ಕೊಡ್ತೀನಿ. ನನ್ ಮಾತ್ ನಂಬು ಚಿಕ್ಕಮ್ಮ. ಅಷ್ಟಕ್ಕೂ ನನ್ ಮೇಲೆ ನಿನಗೆ ಸ್ವಲ್ಪನೂ ನಂಬಿಕೆನೇ ಇಲ್ವಾ? ಪ್ಲೀಸ್ ಚಿಕ್ಕಮ್ಮ, ಪ್ಲೀಸ್ 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 ಚಿಕ್ಕಮ್ಮ, ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಏನಿದು? ಕೈಯಲ್ಲಿರೋ ಆಸ್ತಿನೆಲ್ಲ ಕಳ್ಕೊಂಡು ಅದಕ್ಕೋಸ್ಕರ ನಾನು ವರ್ಷಾನ್ಗಟ್ಲೆ ಕಾಯ್ತಾ ಕೂತ್ಕೊಳಕ್ ಆಗಲ್ಲ. ಅದೆಲ್ಲ ನನ್ ಕೈಯಲ್ಲಿ ಆಗೋದು ಇಲ್ಲ. ನೀನೇನ್ ಮಾಡ್ತೀಯೋ ಅದ್ ನಿನ್ನಿಷ್ಟ. ನಾನ್ ಮಾತ್ರ ಆಸ್ತಿನ್ ವಾಪಸ್ ಕೊಡೋ ಮಾತೇ ಇಲ್ಲ. ಅಜ್ಜಿ ನೀನಾದ್ರೂ ಹೇಳಜ್ಜಿ. ಏನು ಅಂತ ಹೇಳು ಅಂತೀಯೇ? ಬಂಗಾರದಂತ ಆಸ್ತಿ ಕೈಗೆ ಬಂದ್ಮೇಲೆ ಯಾರಾದ್ರೂ ವಾಪಸ್ ಕೊಡ್ತಾರಾ? ನೀನು ನಿನ್ ಸೀನು ಬಾವನ್ನ ಬಿಟ್ಟು ಇನ್ಯಾವನ್ನಾದ್ರೂ ನೋಡ್ಕೊಂಡ್ ಮದ್ವೆ ಮಾಡ್ಕೋ. ಅಜ್ಜಿ, ಈ ನನ್ ದೇಹದಲ್ಲಿ ಜೀವ ಇರೋವರೆಗೂ ನಾನು ಸೀನು ಮಾವನ್ ಬಿಟ್ಟು ಬೇರೆ ಯಾರನ್ನೂ ಗಂಡ ಅಂತ ಒಪ್ಕೊಳ್ಳಲ್ಲ. ಅವನು ನನ್ ಕತ್ತಿಗೆ ತಾಳಿ ಕಟ್ಟಿರೋ ಗಂಡ. ಈ ಜನ್ಮಕ್ಕೆ ಅವನೇ ನನ್ನ ಸಂಗಾತಿ, ಅವನೇ ನನ್ನ ಸರ್ವಸ್ವ. ಪ್ಲೀಸ್ ಪ್ಲೀಸ್ ಚಿಕ್ಕಮ್ಮ, ಆಸ್ತಿ ಬರ್ದ್ಕೊಟ್ಬಿಡು ಚಿಕ್ಕಮ್ಮ. ಪ್ಲೀಸ್ ಪ್ಲೀಸ್ ಚಿಕ್ಕಮ್ಮ ಪ್ಲೀಸ್. ಏಯ್ ಸಾಕ್ ನಿಲ್ಸೆ. ಅಮ್ಮ ಹೊರಗೋಗೋಣ. ಹಾಗಲ್ಲ, ಮಾತಾಡ್ಬೇಡ ಚಾರು. ನ್ಯಾಯ ಅನ್ಯಾಯದ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಅಮ್ಮ ಹೋಗೋಣ ಬಾ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ. ಓಕೆ, ಫೋನ್ ಮಾಡು. ಏನು, ಎಷ್ಟು ದೂರ ಬಂತು? ಪ್ಲೀಸ್ ಆದ್ಯ, ನಾನು ಅದೆಷ್ಟೇ ಬೇಡ್ಕೊಂಡ್ರು ಕೂಡ ಚಿಕ್ಕಮ್ಮ ಆಸ್ತಿ ಬರ್ಕೊಡಕ್ ತಯಾರೇ ಇಲ್ಲ ಗೊತ್ತಾ? ನೋಡ್ ಚಾರು, ಆ ಆಸ್ತಿನ ಅವತ್ತು ಬರ್ಕೊಟ್ಟಿದ್ದು ಚಿಕ್ಕಪ್ಪಂಗೆ. ನೀನ್ ಚಿಕ್ಕಮ್ಮನ್ ಇಟ್ಕೊಂಡ್ ಬೇಡ್ಕೊಂಡ್ರು ಯಾವ ಪ್ರಯೋಜನನೂ ಇಲ್ಲ. ಅವ್ರು ಒಪ್ಕೊಳ್ಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಚಿಕ್ಕಪ್ಪನ ಹತ್ರ ಹೇಗ್ ಸೈನ್ ಮಾಡಿಸ್ಕೋಬೇಕು ಅಂತ ಅದನ್ನ ಯೋಚನೆ ಮಾಡು. ಈ ಇಂಟು ಮಾರ್ಕ್ಸ್ ಎಲ್ಲೆಲ್ಲಿದ್ಯೋ ಅದೆಲ್ಲ ಕಡೆ ಸೈನ್ ಮಾಡಿ, ಆಯ್ತಾ? ಇದೇನಿದು, ಇವ್ರಿಗೇನಾದ್ರೂ ಡೌಟ್ ಬಂತಾ? ಆಯ್ತಾ ದೊಡ್ಡಪ್ಪ? ನಾನ್ ಸೈನ್ ಮಾಡೋದಕ್ಕಿಂತ ಅಣ್ಣನೇ ಸೈನ್ ಮಾಡಿದ್ರೆ ಒಳ್ಳೇದಲ್ವಾ? ಯಪ್ಪ ದೇವ್ರೆ, ಇಷ್ಟಕ್ಕೆ ಎಷ್ಟು ಬಿಲ್ಡಪ್ ಕೊಟ್ಬಿಟ್ರು. ನನಗೆಷ್ಟು ಭಯ ಆಗ್ಬಿಟ್ಟಿತ್ತು. ಇಲ್ಲ ಚಿಕ್ಕಪ್ಪ, ನೀವು ನನ್ನ ಸ್ವಂತ ಚಿಕ್ಕಮ್ಮನ ಗಂಡ ಅಲ್ವಾ? ನೀವು ಪರ್ಮಿಷನ್ ಕೊಟ್ರೆ ಸಾಕಾಗುತ್ತೆ. ನನ್ನ ತಂದೆ ಹೋದ್ಮೇಲೆ ನನ್ನ ತಂದೆ ಜಾಗನ ದೊಡ್ಡಪ್ಪ ತುಂಬಕ್ಕಾಗಲ್ಲ ಚಿಕ್ಕಪ್ಪ. ಸರಿ, ಅಬ್ಬ ಸತ್ಯ, ಸೈನ್ ಮಾಡ್ತಾ ಇದ್ದಾರೆ. ತಗೊಳಮ್ಮ, ತಗೋ. ಬೇಗ ಆಪರೇಷನ್ ಆಗಿ ನಿಂಗೆ ದೃಷ್ಟಿ ಬರ್ಲಿ. ಥ್ಯಾಂಕ್ ಯು ಚಿಕ್ಕಪ್ಪ, ಥ್ಯಾಂಕ್ ಯು ಥ್ಯಾಂಕ್ ಯು ಚಿಕ್ಕಪ್ಪ. ಆಪರೇಷನ್ ಸಕ್ಸಸ್ ಆಗ್ಲಿ ಅಂತ ನನಗೆ ಆಶೀರ್ವಾದ ಮಾಡಿ ಚಿಕ್ಕಪ್ಪ. ಅಯ್ಯೋ ಚಾರು, ಆಪರೇಷನ್ ಯಾವಾಗಂತ ಹೇಳು, ನಾನು ಬರ್ತೀನಿ. ಸರಿ, ಆ ಟೈಮ್ಗೆ ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ, ಆಯ್ತಾ? ಹುಷಾರ ಕರ್ಕೊಂಡು ಹೋಗಮ್ಮ. ಬಾಮ್ಮ. ಏನ್ ಸರ್ ನೀವ್ ಹೇಳ್ತಿರೋದು? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲವರು ಬಿದ್ದು ಏಟ್ ಮಾಡ್ಕೊಂಡಿದ್ದಾರೆ.
ಕಾಲತ್ರಲ್ಲ ಸ್ವಲ್ಪ ಏಟಾಗಿದೆ. ಅದ್ ಹೇಗ್ ಬಿದ್ದೋದ್ರು ಸರ್? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಬೆಡ್ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ಅಷ್ಟಕ್ಕೂ ಇದೆಲ್ಲ ಹೇಗಾಯ್ತು ಸರ್? ಅಸ್ಮಿತಾ ಮತ್ತೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು. ವಾಪಸ್ ಬರೋ ಟೈಮಲ್ಲಿ ಈ ರೀತಿ ಆಗಿದೆ. ಏನು? ಅಶ್ಮಿತಾ ಕರ್ಕೊಂಡು ಹೋದ್ಲಾ? ಅರ್ಥ ಆಯ್ತು ಶೌರ್ಯ ಸರ್. ಸರಿ, ಅತ್ತೇನ್ ಹುಷಾರಾಗಿ ನೋಡ್ಕೊಳ್ಳಿ, ಆಮೇಲೆ ಮಾಡ್ತೀನಿ. ನೀನೇನೋ ಮುಖ್ಯವಾದ ಕೆಲಸ ಅಂತ ಹೇಳಿದ್ಯಲ್ಲ, ಅದು ಎಲ್ಲಿವರೆಗೂ ಬಂತು? ಕೆಲ್ಸ ಇವತ್ತಾಗೋಗುತ್ತೆ ಶೌರ್ಯ ಸರ್. ಅಲ್ಲಿವರೆಗೂ ನೀವು ಅತ್ತೆನ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಬಂದ್ಬಿಡ್ತೀನಿ. ಸರಿ ರಾಜಿ. ತಗೊಳ್ಳಿ, ನೀವು ಕೇಳಿದ ಆಸ್ತಿ ಪತ್ರ. ಚಿಕ್ಕಪ್ಪನ್ ಹೇಗ್ ಒಪ್ಪಿಸ್ದೆ? ಅದೆಲ್ಲ ನಿನಗ್ ಬೇಕಾಗಿಲ್ಲ. ಈಗ ಈ ಪೇಪರ್ ಮೇಲೆ ರಾಜಾರಾಮ್ ದೊಡ್ಡಪ್ಪನ ಹೆಸರು ಇದೆ ಅಲ್ವಾ, ಚಿಕ್ಕಪ್ಪನ್ ಸೈನ್ ಕೂಡ ಇದೆ ಅಲ್ವಾ. ಇವಾಗ ನಮ್ಮ ಅಪ್ಪನ್ನ ಬಿಟ್ಬಿಡು. ಅಬ್ಬ, ನನ್ ಮಗಳು ಗ್ರೇಟ್. ಎಷ್ಟೋ ಕಷ್ಟ ಅನ್ಕೊಂಡಿದ್ ಕೆಲ್ಸನ ಈಸಿಯಾಗಿ ಮಾಡ್ಬಿಟ್ಲು. ಈ ತಂದೆ ಅಂದ್ರೆ ಎಷ್ಟು ಪ್ರೀತಿ ನಮ್ಮ ನಿನ್ಗೆ. ಆ ತರ ಏನೂ ಇಲ್ಲ ಇಲ್ಲಿ. ನೀವಿಬ್ರು ಕರ್ಕೊಂಡ್ ಹೋಗಿ ನಮ್ ದೊಡ್ಡಪ್ಪನ್ ಮುಂದೆ ನಿಲ್ಸಿದ್ರೆ ಇವಳು ಕಳ್ನಾಟಕ ಎಲ್ಲ ಹೊರಗಡೆ ಬರುತ್ತೆ ಅಂತ ಭಯ ಪಟ್ಟೆ ಇದನ್ನೆಲ್ಲ ಮಾಡ್ತಿದ್ದಾಳೆ. ಅಲ್ಲ, ಈಗ ನಿನ್ ಕೆಲ್ಸ ಆಗೋಯ್ತಲ್ಲ, ಮತ್ತೆ ಇನ್ನೇನ್ ಡಿಸ್ಕಷನ್? ಮೊದ್ಲು ನಮ್ಮ ಅಪ್ಪನ್ನ ಬಿಟ್ಬಿಡು. ಅಪ್ಪ, ಏನೇ ಜಾಸ್ತಿ ಮಾತಾಡ್ತಾ ಇದ್ಯಾ? ಆಸ್ತಿ ಪೇಪರ್ ಕೊಟ್ಬಿಟ್ರೆ ನಮ್ಮ ಅಪ್ಪನ್ ಬಿಡ್ತೀನಿ ಅಂತ ಹೇಳಿದ್ದೆ. ನಿಮ್ಮನ್ ಹೇಗ್ ಬಿಟ್ ಕಳಿಸ್ತೀನಿ ನಾನು? ಮತ್ತೆ ಡ್ರಾಮಾ ಮಾಡಕ್ ಶುರು ಮಾಡ್ತೀರಾ ನೀವು? ನಾವಾ? ಅಯ್ಯೋ, ಅಷ್ಟೊಂದು ಅಮಾಯಕಿ ತರ ಮುಖ ಇಟ್ಕೋಬೇಡಮ್ಮ, ಅದು ನಿನಗ್ ಸೂಟ್ ಆಗಲ್ಲ.